ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಶಿರಾ ತಾಲೂಕಿಗೆ ಸಂಬಂಧಪಟ್ಟಂತೆ ಭಾಳ ಮುಖ್ಯವಾದ ರೈತರ ಮತ್ತು ಜನಸಾಮಾನ್ಯರ ಕುಡಿಯುವ ನೀರು ಮತ್ತು ಇವತ್ತಿನ ಬರ ಪರಿಸ್ಥಿತಿಯಲ್ಲಿ ರೈತರ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ದಾಳಿಂಬೆ ಇರ್ಬೋದು, ಶೇಂಗಾ ಸಂಪೂರ್ಣವಾಗಿ ಇವತ್ತು ಒಣಗೋಗಿದೆ. ಇಲ್ಲಿ ಎರಡು ವಿಚಾರ. ಮೊದಲನೇ ವಿಚಾರ ಭಾಳ ಮುಖ್ಯವಾಗಿ, ಏನು ನಮ್ಮನ್ನು ಈ ತಾಲೂಕಿನಲ್ಲಿ ಆಡಳಿತ ಮಾಡಿದ್ರು ಅನ್ನೋದಕ್ಕಿಂತ ದರ್ಬಾರ್ ಮಾಡಿದಂಥ ಶಾಸಕರುಗಳು, ವಿಶೇಷವಾಗಿ ಈಗ ಕಾಂಗ್ರೆಸ್ ಸರ್ಕಾರದ ಶಾಸಕರೇನಿದ್ದಾರೆ, ಎಲ್ಲೋ ಒಂದು ಕಡೆ ಕಳೆದ 25 ವರ್ಷಗಳಿಂದ ಮೊದಲು ಹೇಳಿದ್ರು ಕಳ್ಳಂಬೆಳ್ಳ ಕೆರೆಗೆ ನೀರು ಬರಬೇಕು, ಶಿರಾ ಕೆರೆಗೆ ನೀರು ಬರಬೇಕು. ಆದರೆ ಯಾವುದೇ ಒಂದು ಯೋಜನೆಯನ್ನು ಒಂದು ಕಾಲಮಿತಿ ಇಲ್ಲದೆ ದೀರ್ಘಾವಧಿವರೆಗೆ ಎಳ್ಕೊಂಡು ಹೋಗೋಂಥ ವಿಚಾರ. ದೀರ್ಘಾವಧಿವರೆಗೆ ಅಂದರೆ ಅವ್ರ ಉದ್ದೇಶ ಎಲ್ಲೋ ಒಂದು ಕಡೆ ಇದು ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಕೂಡ ಸರಕಾಗಿ ಉಳಿಬೇಕು, ಅವರಿಗೆ ಸರಕಬೇಕು ಪ್ರತಿ ಚುನಾವಣೆಗೆ ಜನರ ಮನಸ್ಸನ್ನು ಮಾಡೋಕ್ಕೆ. ಆಯಿತು, ಅವರು ಚುನಾವಣೆ ನೀರಾವರಿ ವಿಚಾರದಲ್ಲಿ ಹೇಳ್ಕೊಂಡು ಮಾಡಲಿ, ನಮ್ದು ಯಾವ ಅಭ್ಯಂತರ ಇಲ್ಲ. ಆದರೆ ಕಳ್ಳಂಬೆಳ್ಳಗೆ ನೀರು ಕೊಟ್ವಿ ಅಂತ ಹೇಳೋದಾದರೆ ಇವತ್ತು ಕೂಡ ನಮ್ಮ ಮುಂದೆ ಪ್ರತ್ಯಕ್ಷ ಸಾಕ್ಷಿ ಇದೆ. ಕಳ್ಳಂಬೆಳ್ಳ ಹೋಬಳಿನಲ್ಲಿ ಇವತ್ತು ಕೂಡ 4-5 ಪಂಚಾಯಿತಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಅರ್ಧ ಭಾಗ ಕಳ್ಳಂಬೆಳ್ಳ ಹೋಬಳಿಗೆ ನೀರಿನ ವ್ಯವಸ್ಥೆ ಇಲ್ಲ, ಅರ್ಧ ಭಾಗ ಕಳ್ಳಂಬೆಳ್ಳ ಹೋಬಳಿಗೆ. ಹಾಗೆ ಇನ್ನು ನಾವು ಗೌಡಗೆರೆ ಹೋಬಳಿಗೆ ಬಂದರೆ, ಕಸ್ಬಾ ಹೋಬಳಿಗೆ ಬಂದರೆ, ಕಸ್ಬಾ ಹೋಬಳಿನಲ್ಲಿ ಅದು ಬೋನಹಳ್ಳಿ ಪಂಚಾಯತಿ ಇರ್ಬೋದು, ಲಕ್ಷ್ಮೀಸಾಗರ ಪಂಚಾಯತಿ ಇರ್ಬೋದು, ರತ್ನಸಂದ್ರ ಪಂಚಾಯತಿ ಆ ಭಾಗದಲ್ಲಿ, ಮಾಗೋಡು ಪಂಚಾಯತಿ ಕಸ್ಬಾದಲ್ಲಿ, ಹೊನಗೊಂಡನಹಳ್ಳಿನಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಆ ಕೂಸ್ಕುಂಟೆ ಆ ಭಾಗಕ್ಕೆ ಹೋದರೆ ಇವತ್ತು ಹೆಣ್ಣು ಮಕ್ಕಳು ಬೀದಿ ಕೊಡ ಹಿಡ್ಕೊಂಡು ಮನೆಗೆ ಬೋರ್ವೆಲ್ಗಳ ಹತ್ರ ತೋಟಗಳಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಇವೆಲ್ಲ ಇದ್ದು ಕೂಡ ಶಾಸಕರಾದವರು ಇಲ್ಲಿದ್ದು ಸಮಸ್ಯೆಯನ್ನು ಬಗೆಹರಿಸಬೇಕಾದಂಥ ಶಾಸಕರು ಅಥವಾ ಶಾಸಕರ ಪರವಾಗಿ ಯಾರಾದರೂ ಪರವಾಗಿಲ್ಲ ಅವರ ಮುಖಂಡರುಗಳು ಈ ಕಳೆದ 3-4 ತಿಂಗಳಿನಿಂದ ಜವಾಬ್ದಾರಿ ಮಂತ್ರಿಗಿರಿ ಆಗುತ್ತೆ, ಅಧಿಕಾರ ಸಿಗುತ್ತೆ ಅಂತ ಓಡಾಡ್ತಿದ್ದಾರೆ ಬಿಟ್ಟರೆ, ಸಿಗಬೇಕು ಅಂತ ಓಡಾಡ್ತಿದ್ದಾರೆ ಬಿಟ್ಟರೆ, ಜನರ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಅಧಿಕಾರಿಗಳನ್ನು ದಂಡಿಸಿ ಕೆಲಸ ತೆಗೆಯುವಂಥ ಕೆಲಸ ಆಗ್ತಾಯಿಲ್ಲ. ನಮ್ಮ ತಾಲೂಕಿನ ಶಾಸಕರು ಮಂತ್ರಿ ಆದರೆ ನಮಗೆ ಹೆಮ್ಮೆ ವಿಚಾರ. ಖಂಡಿತ ಯಾವ ಪಕ್ಷದವರಾದರೂ ಆಗಲಿ, ಜಯಚಂದ್ರ ಅವರು ಹಿರಿಯರಿದ್ದಾರೆ, ಸೀನಿಯಾರಿಟಿ ಇದೆ, ಮಂತ್ರಿ ಆಗಲಿ. ಆದರೆ ಸಂಪೂರ್ಣವಾಗಿ 3-4 ತಿಂಗಳಿಂದ 5-6 ತಿಂಗಳಿಂದ ಸಿರಾ ನಗರದ ಜನತೆಯನ್ನು ನಿರ್ಲಕ್ಷ್ಯಕ್ಕೆ ಒಳಗೆ ಮಾಡಿ ಅವ್ರ ಕಡೆ ಗಮನನೇ ಇಲ್ಲದೆ, ಅದು ಇಂಥ ಭೀಕರ ಬರಗಾಲ ಬಂದಿರತಕ್ಕಂಥ ಪರಿಸ್ಥಿತಿನಲ್ಲಿ ಇದು ಎಷ್ಟು ಮಟ್ಟಿಗೆ ಸಮರ್ಥನೀಯ, ಎಷ್ಟು ಮಟ್ಟಿಗೆ ಅವ್ರ ಪರವಾಗಿ ಅವರ ಮುಖಂಡಗಳನ್ನು ಬೇರೆಯವ್ರು ಬಿಟ್ಟು ಕೆಲಸ ಮಾಡಿಸ್ಬೋದಾಗಿತ್ತು. ಆಗ್ತಾಯಿಲ್ಲ. ಅಧಿಕಾರಿಗಳು ಕೇಳಿದ್ರೆ ಬರೀ ಸಬೂಬು ಹೇಳ್ತಾ ಇದ್ದಾರೆ. ಒಂದು ತಾಲೂಕಿಗೆ ಈ ಸರ್ಕಾರ ಕೊಟ್ಟಿರೋದು ಕೇವಲ 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿನಲ್ಲಿ 10 ಬೋರ್ವೆಲ್ 18 ಬೋರ್ವೆಲ್ ಹಾಕ್ಸೋಕ್ಕೆ ಬರೋಲ್ಲ. ಅವರು 18 ಬೋರ್ವೆಲ್ ಕೊರೆಸಿದ್ರೆ 13 ಬೋರ್ವೆಲ್ ಕೆಟ್ಟೋಗುತ್ತೆ, ನೀರಿರಲ್ಲ, ನೀರು ಸಿಗಲ್ಲ. ಇನ್ನು ಯಾವ ಪುರುಷಾರ್ಥಕ್ಕೆ ಈ ಸರ್ಕಾರ ಬರ ಪರಿಹಾರ ಅಂತ ಕೊಡುತ್ತೆ? ಏನು ಸ್ಪಂದಿಸ್ತಾ ಇದೆ? ನಮ್ಮ ತಾಲೂಕಿನ ಹಿರಿಯ ರಾಜಕಾರಣಿ ಶಾಸಕರು ಏನು ಮಾಡ್ತಿದ್ದಾರೆ? ಹಾಗಾಗಿ ನಾವೊಂದು ನಿರ್ಧಾರ ಮಾಡಿದ್ದೇವೆ. ಇವತ್ತು ನಾನು ಹೇಳಿದೆ, ಕಸ್ಬಾ ಹೋಬಳಿ ಹೇಳಿದೆ, ಗೌಡಗೆರೆ ಹೋಬಳಿ ನರಕ. ಅಷ್ಟು ದೊಡ್ಡ ಹೋಬಳಿ ಇದೆ, ಅಷ್ಟು ದೊಡ್ಡ ಜನಸಂಖ್ಯೆ ಇದೆ. ಇನ್ನು ಹುಲಿಕುಂಟೆ ಹೋಬಳಿ, ನಾನು ಕೂಡ ಹುಲಿಕುಂಟೆ ಹೋಬಳಿಗೆ ಸಂಬಂಧಪಟ್ಟಂಥವನು. ಪ್ರತಿ ವರ್ಷ ನಮ್ಮ ರೈತರು ಕಡಲೆ ಬೀಜ ಬಿತ್ತನೆ ಮಾಡೋದು, ಬರೀ ಕೈನಲ್ಲಿ ಮೋಡ ನೋಡ್ಕೊಂಡು, ಆಕಾಶ ನೋಡ್ಕೊಂಡು ಕೂತ್ಕೊಳ್ಳೋದು. ಹಾಗಾದರೆ ಏನು ಸ್ಪಂದನೆ ಆಯಿತು? ಇಷ್ಟು ದೊಡ್ಡ ಹಿರಿಯ ಶಾಸಕರಿಗೆ, ಹಲವಾರು ಮಂತ್ರಿಗಿರಿಯನ್ನು ಮಾಡಿದಂಥ ನಮ್ಮ ಶಾಸಕರಿಗೆ ಯಾಕೆ ಜವಾಬ್ದಾರಿ ತಗೊಂಡು ಆ ಭಾಗದಲ್ಲಿ ಒಂದಷ್ಟು ನೀರಾವರಿ ಸೌಲಭ್ಯ ಕೊಡೋದಕ್ಕೆ? ನಾನು ಹೇಳ್ತೀನಿ, ಶಿರಾವನ್ನು ತ್ರಿವೇಣಿ ಸಂಗಮ ಮಾಡ್ತೀನಿ,
ನನಗೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ಬೋದು ಇವರು ಅಂತ. ಸುಳ್ಳು ಹೇಳೋದಕ್ಕೊಂದು ಇತಿಮಿತಿ ಬೇಕಲ್ಲ, ಸುಳ್ಳು ಹೇಳೋದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅಂಜಿಕೆ ಆದರೂ ಬೇಕು. ಅಂಜಿಕೆನೇ ಇಲ್ಲ. ಒದಾಗಾರ ನಮ್ಮ ರೈತರು ಜಮೀನು ಅಕ್ವೈರ್ ಮಾಡ್ಕೊಂಡ್ರು, ಆಯ್ತಲ್ಲ. ಒದಾಗಾರನೂ ಇಲ್ಲ, ಯಾವ ಗಾರನೂ. ಈಗಾಗಲೇ ಸಬ್ಬು ಬೀಳ್ತಾವ್ರೆ. ನಾನು ಮೊನ್ನೆ ಹೇಳಿದ್ದಾರೆ, ಲಾಸ್ಟ್ ಟೈಮು ಮುಖ್ಯಮಂತ್ರಿಗಳನ್ನ ಕರೆದು ಉದ್ಘಾಟನೆ ಮಾಡಿಸ್ತೀನಿ ಒದಗಾರ ಅಂತ. ಆಯ್ತಲ್ಲ, ಬರ್ತೀನಿ. ಒದಾಗಾರ, ಆ ಒದಾಗಾರದ ವಿಚಾರ, ಒದಾಗಾರ ಈಗಾಗಲೇ ಮೊನ್ನೆ ಹೇಳ್ಬಿಟ್ರು. ಈಗಾಗಲೇ ಕೈ ಎತ್ತಿದ್ದಾರೆ ನಮ್ಮ ಶಾಸಕರು. ಒದಾಗಾರ ಇಲ್ಲ, ಕಾಂಟ್ರಾಕ್ಟ್ ಓಡೋದ್ನಂತೆ. ಕಾಂಟ್ರಾಕ್ಟ್ರ್ ಇಲ್ಲ, ಕೆಲಸ ಮುಗ್ದಿದೆ, ದುಡ್ಡಿಲ್ಲ. ಮೊನ್ನೆ ಹೇಳ್ತಾಯಿದ್ರು, ಇಲ್ಲೆಲ್ಲ ಒಂದು ಪ್ರೈವೇಟ್ ಏಜೆನ್ಸಿ ಮಾಡೋಣ, ಪ್ರೈವೇಟ್ನರಿಗೆ ಕೊಡೋಣ. ನಮ್ಮ ತಾಲೂಕಿನ ಯಾದವ ಸಮುದಾಯದ ಮುಖಂಡರು, ಕುರಿ ಕಾಯೋರು, ಕುರಿ ಸಾಕೋರು, ಏನೋ ಬರುತ್ತೆ ಒದಾಗಾರ ಅಂದರೆ. ಇಲ್ಲಿಂದ ಅಮೇರಿಕಾಗೆ ನಮ್ಮ ಕುರಿ ರಫ್ತಾಗುತ್ತೆ, ಕಾಯ್ತಾನೇ ಅವರೇ ನೋಡಿ. ಆಮೇಲೆ ಸುಳ್ಳು ಹೇಳೋಕ್ಕೆ ಅಷ್ಟು ಸಲೀಸಾಗಿ, ಆಯ್ತಲ್ಲ. ಇನ್ನು ರೈಲ್ವೆ ಯೋಜನೆ ಹೇಳಿದ್ರು. ಹಿಂದೆ ಇವರು ಮಂತ್ರಿ ಆಗಿದ್ದಾಗ, ಖರ್ಗೆ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ಒಂದು ರಾಜ್ಯೋತ್ಸವ ಸಮಾರಂಭಕ್ಕೆ ಬೆವರು ಒರೆಸ್ಕೊಂಡು ಬಂದರು. ಆಯ್ತಪ್ಪ, ದುಡ್ಡು ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ಕೆಲಸನೂ ಆಯಿತು. ಎಷ್ಟು ವರ್ಷ ಆಯಿತು? 15 ವರ್ಷ ಆಯಿತು. ಇನ್ನೂ ಕೆಲಸ ಆಗೋದ್ರಲ್ಲೇ ಇದೆ. ಈಗ ನಮ್ಮ ಸರ್ಕಾರ ಬಂದಮೇಲೆ, ಮೋದಿಜಿಯವರು ಗಮನಿಸಿ, ಸೋಮಣ್ಣವ್ರು ಬಂದಮೇಲೆ ಸ್ವಲ್ಪ ಚಾಲನೆಗೊಂಡಿದೆ, ರೈಲ್ ಬರುತ್ತೆ, ಆಯ್ತಲ್ಲ. ಈಗ ಮುಂದುವರೆದು ಹೇಳೋದಾದರೆ ನೋಡಿ, ಶಿರಾ ತಾಲೂಕಿನ ಜನತೆ ಗಮನಿಸಲೇಬೇಕು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ನಮ್ಮ ಎಲಿಯೂರು ಕೆರೆ, ಯಾವ ಕೆರೆ ಇದು? ಎಲಿಯೂರು ಕೆರೆಯಿಂದ ಒಂದು 7-8 ಪಂಚಾಯಿತಿಗಳಿಗೆ ಆಯ್ತು, 44 ಗ್ರಾಮಕ್ಕೆ ಅದು ತಾವರೆಕೆರೆವರೆಗೂ, ತಾವರೆಕೆರೆ ಜೇವಸಳ್ಳಿವರೆಗೆ ಪೈಪ್ಲೈನ್ ಆಗಿದೆ, ಪೈಪ್ ಉಣಿದ್ದಾರೆ. ಇದಕ್ಕೆ ಖರ್ಚಾಗಿರೋದು ಕೋಟ್ಯಂತರ ರೂಪಾಯಿ. 24 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ. ಒಂದೇ ಒಂದು ಗ್ರಾಮಕ್ಕೆ ಒಂದು ಡ್ರಾಪ್ ಕುಡಿಯೋ ನೀರು ಕೊಟ್ಟಿಲ್ಲ. ನೀರು ಬಂದಿಲ್ವಾ? ಬಂದಿದೆ. ಎಲಿಯೂರು ಕೆರೆ 4-5 ಸಾರಿ ತುಂಬಿದೆ, ನೀರು ಬಂದಿದೆ. ನೀರು ಬಿಟ್ಟಿಲ್ಲ, ನೀರು ಕೊಡ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ. ಆ 24 ಕೋಟಿ ಯಾರು ತಿಂದರು, ಎಲ್ಲೋಯ್ತು? ಕಾಂಟ್ರಾಕ್ಟ್ರ್ ತಿನ್ನ, ಮುಖಂಡರು ತಿಂದ್ರ, ಗೊತ್ತಿಲ್ಲ. ಹೊನ್ನೇನಹಳ್ಳಿ ಭಾಗದಲ್ಲಿ, ಗಜಮಾರನಹಳ್ಳಿ ದೂರ ಇಲ್ಲ, ಸಿರಾ ಜೋರಕ್ಕೆ ಹೋಗೋದೇ ಕೇಳಿಸುತ್ತೆ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಅಲ್ಲಿ ಬೆಳೆ ಒಣಗ್ತಾ ಇದೆ. ನಾನು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಒಂದು ದೃಢವಾದ ನಿಲುವನ್ನು ಭಾರತೀಯ ಜನತಾ ಪಕ್ಷ ಮಧುಗಿರಿ ಮಂಡಲದಿಂದ, ನಮ್ಮ ಶಿರಾ ಗ್ರಾಮಾಂತರ ಮತ್ತು ನಗರ ಮಂಡಲದಿಂದ ಒಂದು ನಿರ್ಧಾರ ತೊಗೊಂಡಿದ್ದೇವೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು. ನಾವು ಹುಲಿಕುಂಟೆ ಹೋಬಳಿಗೆ ನೀರು ಕೊಡಬೇಕು, ಕುಡಿಯೋ ನೀರನ್ನು. ಹಾಗೆ ಗೌಡಗೆರೆಗೆ ನೀರು ಕೊಡಬೇಕು. ಕಳಂಬೆಳ್ಳ ಒಂದಷ್ಟು ಭಾಗ ಎಲ್ಲಿಗೆ ನೀರು ಕೊಡೋಕ್ಕಾಗಿಲ್ಲ ಆ ಭಾಗಕ್ಕೆ ನೀರು ಕೊಡಬೇಕು. ಕಸ್ಬಾ ಹೋಬಳಿನಲ್ಲಿ ಯಾವ ಭಾಗಕ್ಕೆ ನೀರು ಕೊಡೋಕ್ಕಾಗಿಲ್ಲ ಆ ಭಾಗಕ್ಕೆ ನೀರು ಕೊಡಬೇಕು. ಭಾಳ ಪ್ರಮುಖವಾಗಿ ಹುಲಿಕುಂಟೆ ಹೋಬಳಿ, ಗೌಡಗೆರೆ ಹೋಬಳಿ, ನಂತರ ಕಸ್ಬಾ ಹೋಬಳಿ ಪಾರ್ಶಿಯಲ್ಲಿ, ಮತ್ತು ನಮ್ಮ ಕಳ್ಳಂಬೆಳ ಹೋಬಳಿ ಮುಂದುವರೆದು. ಇನ್ನು ಅಪ್ಪರ್ ಭದ್ರಾ ಬಂದಿದೆ. ಅಪ್ಪರ್ ಭದ್ರಾ ಕೂಡ ನಮಗೆ ಸಾಕಾಗೋದಿಲ್ಲ. ನಮ್ಗೆ ಅಲಾಟ್ ಆಗಿರ್ತಕ್ಕಂಥ ನೀರಲ್ಲಿ ನಾವು 1 ಇಂಚ್ ನೀರು ಕೂಡ ಅಲ್ಲಿ ನಿಲ್ಲಲ್ಲ. 30% ಕೆರೆ ನೀರು ತುಂಬಿಸಿದ್ರೆ 4 ತಿಂಗಳು ನೀರು ಬಿಡ್ತಾರೆ. ಆ 4 ತಿಂಗಳು ನೀರು ಬಿಡೋ ಅಷ್ಟೊತ್ತಿಗೆ ಅವ್ರು ಬಿಟ್ಟಂಗೆ ಕೆರೆಗಳ ನೀರು ಹಿಂಗೆ ಹೋಗ್ತಾ ಇರುತ್ತೆ. ಇದೆಲ್ಲ ಕಣ್ಣೊರೆಸೋ ತಂತ್ರ. ಹಾಗಾಗಿ ನಾನು ನಮ್ಮ ಶಾಸಕರಲ್ಲಿ ಆಗ್ರಹ ಮಾಡ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನೀವು ನಮ್ಗೆ ಅಲಾಟ್ ಆಗಿರ್ತಕ್ಕಂಥ ನೀರನ್ನು ಏನು 1 TMCನೋ 1 TMCನೋ ಅಲಾಟ್ ಮಾಡಿದ್ದೀರಿ, ಅದು ಸಾಕಾಗಲ್ಲ. ಕನಿಷ್ಠ ಅಂದರೂ ಕೂಡ ನಮ್ಮ ತಾಲೂಕಿಗೆ ಏನಿಲ್ಲ ಅಂದರೆ 2-3 TMC ನೀರನ್ನು ಅಲಾಟ್ ಮಾಡಿದ್ರೆ ಎಲ್ಲ ಗ್ರಾಮಗಳಿಗೂ ರೈತರಿಗೂ ನ್ಯಾಯ ಕೊಡ್ಬೋದು. ಅದು ಮಾಡಿಸ್ಕೋಬೇಕಾಗತ್ತೆ. ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೇನೆ. ಹೀಗಾಗಿ ನಾವೊಂದು ಸಾಂಕೇತಿಕವಾಗಿ 1,000ಕ್ಕೂ ಹೆಚ್ಚು ಜನ ರೈತ ಮುಖಂಡರು, ರೈತರು, ಯುವಕರು ಸೇರಿ ಬರೋ 13ನೇ ತಾರೀಕು 12ನೇ ತಾರೀಕು ಬುಧವಾರ ದಿವಸ ತಾವರೆಕೆರೆಯಿಂದ ಹೊರಟು, ಹಾಗೆ ಚಿರ್ತಳ್ಳಿಯಿಂದ ಹೊರಟು ಬರಗೂರುವರೆಗೆ, ಬರಗೂರಿಂದ ಪಟ್ನಾಯಕ್ನಲ್ಲಿ ಕ್ರಾಸಿಗೆ ಬಂದು 2 ಹೋಬಳಿಯವರಲ್ಲಿ ಕಲ್ತ್ಕೊಂಡು ಮತ್ತು ಈ ಭಾಗದವರು ಬಂದು IB ಸರ್ಕಲಲ್ಲಿ ಜಾಯಿನ್ ಆಗ್ತಾರೆ. ಕಸ್ಬಾ ಹೋಬಳಿಯವರು ಮತ್ತು ಕಳಂಬೆಳ ಹೋಬಳಿಯವರು ಎಲ್ಲ ಒಟ್ಟಾಗಿ ಕನಿಷ್ಠ 1-1.5 ಬೈಕ್ಗಳಲ್ಲಿ ನಾವು ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ IB ಸರ್ಕಲಲ್ಲಿ ಮಾಡಿ ಅಲ್ಲಿಂದ ಮುಂದುವರೆದು ನಾವು ಇಲ್ಲಿ ಬಂದು ತಹಶೀಲ್ದಾರ್ ಆಫೀಸಲ್ಲಿ ಒಂದು ಸಾಂಕೇತಿಕವಾಗಿ ಅವ್ರಿಗೊಂದು ಮೆಮೊರಾಂಡಮ್ ಕೊಟ್ಟು
ಇದು ಸಾಂಕೇತಿಕ ಹೋರಾಟ. ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನು ಮುತ್ತಿಗೆ ಹಾಕೋದ್ರಿಂದ ಹಿಡಿದು ನಮ್ಮ ಭಾಗದ ರೈತರನ್ನು ಒಟ್ಟುಗೂಡಿಸ್ಕೊಂಡು ನಿಜಕ್ಕೂ ಕೂಡ ಇಲ್ಲೇ ಮುಂದಿನ ದಿನಗಳಲ್ಲಿ ನಮ್ಮ ತಾಲ್ಲೂಕಿನ ಜನ ಬರಬಾರ್ದಂಥ ರೋಗದಿಂದ ಸಾಯ್ತಾರೆ. ನಮ್ಮ ತಾಲ್ಲೂಕಿನ ಜನ ಈಗಾಗಲೇ ಫ್ಲೋರೈಡ್ ಕಂಟೆಂಟ್ ಇರೋ ವಾಟ್ರ್ ಕುಡಿದು ಯಾರ ಮೂಳೆಗಳು ಕೂಡ ಗಟ್ಟಿ ಇಲ್ಲ. 45-50 ವರ್ಷ ದಾಟಿರ್ತಕ್ಕಂಥ ಪ್ರತಿಯೊಬ್ಬ ವಯಸ್ಕರ ಮೂಳೆ ಕೂಡ ಇವತ್ತು ಬಾಯಲ್ಲಿ ಇರೋ ಹಲ್ಲುಗಳೆಲ್ಲ ಯೆಲ್ಲೋ ಕಲರ್. ನೀವು ಗೋಪಿಗುಂಟೆಗೆ ಹೋಗ್ರಿ, ಆ ಕಡೆ ಹುಲಿಕುಂಟೆ ಹೋಬಳಿಗೆ ಹೋಗಿ ನೋಡಿರಿ, ಬರ್ಗೂರು ಸುತ್ತಮುತ್ತ ಎಲ್ಲ ಯಾರ ಹಲ್ಲುಗಳು ಬೆಳಗಿಲ್ಲ. ನಾನು ನನ್ನ ಹಲ್ಲು ಬೆಳಗಿಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಆ ಒಂದು ಕಾಯಿಲೆ ಜೊತೆಗೆ ಬರಬಾರ್ದಂಥ ಕಾಯಿಲೆಗಳು ಎಲ್ಲ, ಕ್ಯಾನ್ಸರ್ ರೋಗ, ಇನ್ನೊಂದು ಮತ್ತೊಂದು, ಇದಕ್ಕೆ ಪರಿಹಾರ ಬೇಕೇ ಬೇಕು. ನಮಗೆ ನಮ್ಮ ಹಕ್ಕಿದು, ಕನಿಷ್ಠ ಹಕ್ಕು. ಕುಡಿಯೋ ನೀರು ಕೊಡೋದು ಸರ್ಕಾರದ ಜವಾಬ್ದಾರಿ, ಕೊಡಬೇಕು. ಉಗ್ರವಾದ ಹೋರಾಟ ಆಗುತ್ತೆ. ಈಗ ಸರ್ಕಾರ ಎಚ್ಚೆತ್ಕೊಂಡು ಹೋರಾಟ ಮಾಡೋದೇ ನಮ್ಮ ಉದ್ದೇಶ ಅಲ್ಲ, ನೀರು ತಗೊಳೋದು ನಮ್ಮ ಉದ್ದೇಶ. ನೀವು ನಾಳೆ ಬೈಕ್ ರ್ಯಾಲಿಗೆ ನೀರು ಕೊಟ್ಟರೆ ನಮ್ಮ ಹೋರಾಟ ನಿಮ್ಗೊಂದು ಧನ್ಯವಾದ ಹೇಳಿ, ಶಾಸಕರಿಗೊಂದು ನಮಸ್ಕಾರ ಹೇಳಿ, ಕೆಲಸ ಮಾಡಿದ್ರಿ ಸರ್ಕಾರ ಮಾಡ್ತು ಅಂತೇಳಿ ನಾವು ಹೋರಾಟ ನಿಲ್ಲಿಸ್ತೀವಿ. ನೀವು ಮಾಡಲಿಲ್ಲ ಅಂದರೆ ಜಯಚಂದ್ರ ಅವ್ರ ಮನೆ ಕೂಡ ಮುತ್ತಿಗೆ ಹಾಕ್ತೀವಿ. ತಾಲೂಕಿನ ಶಾಸಕರ ಮನೆ ಕೂಡ BJP ಪಕ್ಷದ ವತಿಯಿಂದ ನಾವು ಮುತ್ತಿಗೆ ಹಾಕೋರಿದ್ದೀವಿ. ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಮುಂದಿನ ದಿನದಲ್ಲಿ. ಇದಕ್ಕೆ ಬೇಕಾದಂಥ ರೂಪುರೇಷೆಗಳನ್ನು ನಮ್ಮ ರೈತರ ಮುಖಂಡರ ಜೊತೆ ಎಲ್ಲ ಸೇರಿ ತೀರ್ಮಾನ ಮಾಡಿ ಹೋರಾಟಕ್ಕೆ ಇಳಿತಾ ಇದ್ದೀವಿ. ದಯಮಾಡಿ ನಿಮ್ಮಗಳ ಸಹಕಾರ ಇರಲಿ. ಸೊ ವಿಧಾನ ಬರತಕ್ಕಂಥ ಸೆಷನಲ್ಲೂ ಕೂಡ ನಾನು ಇದು ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.